ಅರ್ಕಲಗೂಡು ತಾಲೂಕು ಮಟ್ಟದ ದಲಿತ ಸಂಘರ್ಷ ಸಮಿತಿ ಪುನರಚನೆ ಹಾಗೂ ಸರ್ವ ಸದಸ್ಯರ ಸಭೆಯನ್ನು ಡಿಸೆಂಬರ್ 27ರಂದು ಬೆಳಿಗ್ಗೆ 11 ಗಂಟೆಗೆ ಪಟ್ಟಣದ ಡಿ ದೇವರಾಜ್ ಅರಸು ಸಭಾಭವನದಲ್ಲಿ ಆಯೋಜಿಸಲಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಕೃಷ್ಣ ದುಮ್ಮಿ ತಿಳಿಸಿದ್ದಾರೆ. ಅರ್ಕಲಗೂಡು ಪಟ್ಟಣದಲ್ಲಿ ಬುಧವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಲಿತ ಸಂಘರ್ಷ ಸಮಿತಿಯು ಪಕ್ಷಾತೀತ, ಜಾತ್ಯತೀತ, ಧರ್ಮಾತೀತ ಹಾಗೂ ಶೋಷಿತ ಸಮಾಜದವರ ಆಗುಹೋಗುಗಳಿಗೆ ಹೋರಾಟದ ಮೂಲಕ ನ್ಯಾಯ ಸಮ್ಮತವಾಗಿ ಕಾರ್ಯನಿರ್ವಹಿಸುತ್ತಿದೆ. ತಾಲೂಕಿನಲ್ಲಿ ಸಂಘಟನೆಯನ್ನು ಮತ್ತೊಮ್ಮೆ ಸದೃಢಗೊಳಿಸುವ ಸಲುವಾಗಿ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಮಟ್ಟದ ಸರ್ವ ಸದಸ್ಯರ ಸಭೆಯನ್ನ ಕರೆದು ಹೊಸ ಸಮಿತಿ ರಚನೆಯನ್ನ ಇದೇ ಮೊದಲ ಬಾರಿಗೆ ಕೈಗೊಳ್ಳಲಾಗುತ್ತಿದೆ. ಶೋಷಿತ ಸಮಾಜದ ಎಲ್ಲ ಪ್ರಮುಖರು ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಲಹೆ ಸಹಕಾರ ನೀಡಬೇಕೆಂದು ಅವರು ಮನವಿ ಮಾಡಿದರು. ಸರ್ವ ಸದಸ್ಯರ ಸಭೆ ಮತ್ತು ತಾಲೂಕು ಸಮಿತಿಯ ಪುನರ್ರಚನೆ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ಈಗ ನಾನು ಈ ತಾಲೂಕಿನಲ್ಲಿ ಸುಮಾರು ಒಂದು 15-25 ವರ್ಷಗಳಿಂದ ಕೆಲಸ ಮಾಡಿ ನಮ್ಮ ತಾಲೂಕಿಂದ ಜಿಲ್ಲಾ ಮಟ್ಟಕ್ಕೆ ಕಳಿಸ್ಲಿಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಕೆಲವು ಟೈಮಲ್ಲಿ ನಮಗೆಲ್ಲ ಸಪೋರ್ಟ್ ಮಾಡಿದರೆ ನಿಮಗೆ ಧನ್ಯವಾದಗಳನ್ನ ಮತ್ತೆ ಪ್ರೀತಿಯ ಕೃತಜ್ಞತೆಗಳನ್ನ ಅಭರಿಯಾಗಿರ್ತೀನಿ ಹೇಳ್ತೀನಿ ತಮಗೆ. ಆಮೇಲೆ ತಾಲೂಕಿನ ಜನತೆಗೂ ಜಿಲ್ಲೆಯ ಜನತೆಗೂ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಈಗ ಜಿಲ್ಲಾ ಪ್ರಧಾನ ಸಂಚಾಲಕರಾಗಿ ಆಯ್ಕೆ ಮಾಡಲಿಕ್ಕೆ ನಮಗೆ ಕಾರಣರಾದಂಥ ನನ್ನ ಗುರುಗಳಾದಂಥ ಹಿರೇಶ್ ಹಿರಳಿಜಿಯವರಿಗೆ, ರಾಜ್ಯ ಪ್ರಧಾನ ಸಂಚಾಲಕರಾದಂಥ ಅಣ್ಣ ಮಾವಳಿ ಶಂಕರ್ಜಿಯವರಿಗೆ, ಇಡೀ ರಾಜ್ಯದಾದ್ಯಂತ ಒಳ್ಳೆ ಎಲ್ಲಾ ತಾಲೂಕುಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಸಂಘಟನೆ, ಅದರಲ್ಲೂ ತುಂಬಾ ಆಕ್ಟಿವಾಗಿರ್ತಕ್ಕಂಥ ಸಂಘಟನೆ, ಎಲ್ಲರೂ ಈಗ ಚಳುವಳಿ ಬಾರಿ. ಪತ್ರಿಕಾಗೋಷ್ಠಿಯಲ್ಲಿ ವಕೀಲರಾದ ಶಂಕರಯ್ಯ, ಪ್ರಕಾಶ್, ಉಪನ್ಯಾಸಕ ಹರೀಶ್ ಮಾಗಲು ಉಪಸ್ಥಿತರಿದ್ದರು.